ಇವತ್ತು ಎರವಳ್ಳಿ ಹಬ್ಬದಲ್ಲಿ ಹೈಸ್ಪೀಡ್ ಡ್ರ್ಯಾಗನ್ ಹೋರಿ ಸಂದೇಶ ಮಾಡ್ದ. ಆ ಹೋರಿ ಬಗ್ಗೆ ಆ ಹೋರಿ ಮಾಲೀಕರು ಏನ್ ಹೇಳ್ತಾರ ಮತ್ತ ಅವರ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಅಣ್ಣ ನಿಮ್ ಹೋರಿ ಹೆಸರು ಅಣ್ಣ? ಹೈಸ್ಪೀಡ್ ಡ್ರ್ಯಾಗನ್ ಅಂತ. ಈ ಹೋರಿ ತಂದು ಎಷ್ಟು ದಿನ ಆಯ್ತು ಅಣ್ಣ ನಿಮ್ಗೆ? ಅಣ್ಣ ಒಂದ್ ವರ್ಷ ತಂದು. ಇದುವರೆಗೆ ಎಷ್ಟು ಹಬ್ಬ ಮಾಡ್ತೀರಣ್ಣ? ಎರಡನೇ ಹಬ್ಬ ಅಣ್ಣ. ಎರಡನೇ ಹಬ್ಬನಾ? ಇದು ಈ ಅಕ್ಕಡದಲ್ಲಿ ಎಷ್ಟೇ ಬಿಟ್ಟಿರಣ್ಣ? ಇದು ಮೂರನೇ ಪಳ ಅಣ್ಣ. ಮೂರನೇ ರೌಂಡ್ ಪಳೆ ಬಿಟ್ಟಿರ. ಮಾಡಿದೆ ಅಣ್ಣ ಇಲ್ಲಿ ನಾವ್ ಹೇಳ್ತಿಲ್ಲ, ಜನನೇ ಹೇಳ್ತಾರಣ್ಣ ಇದೆ ಟಾಪ್ ಅಂತಂದು. ಹೌದಾ ಅಣ್ಣ? ಒಬ್ಬ ಎರಡು ಹಬ್ಬ ಮಾಡ್ತೀರಾ ಅಂತ ಹೇಳಿರಾ? ಇದಕ್ಕೂ ಮುಂಚೆ ಹಾಕಿರೋ ಹಬ್ಬದಲ್ಲಿ ಏನ್ ಬಹುಮಾನ ಆಯ್ತು ನನ್ಗೆ? ಇದು ಅಣ್ಣ ನಾವ್ ತಂದು ಒಂದ್ ವರ್ಷ ಆದ್ಮೇಲೆ ಈ ವರ್ಷ ತೆಗ್ದಿದೀವಿ ಅಣ್ಣ ಹೋರಿನ. ಒಂದೇ ಹಬ್ಬ ಮಲ್ಲೂರ್ ಹಬ್ಬ ಖುಷಿ ಹಬ್ಬ ಮಾಡಿದೀವಿ ಅಣ್ಣ. ಅಲ್ಲಿ ಒಂದೇ ರೌಂಡ್ ಬಿಟ್ಟಿದೀವಿ, ಒಂದೇ ರೌಂಡ್ ಟಾಪ್ ಅಣ್ಣ. ಅಲ್ಲಿ ಒಂದೇ ರೌಂಡ್ ನಾಗ ಜಗ್ಗ ಜನ ಹೋರಿ ಈಗಾದ್ರೂ ಗುರುತಿಡ್ತಾರಣ್ಣ ಹೈಸ್ಪೀಡ್ ಡ್ರ್ಯಾಗನ್ ಅಂತಂದು. ಇಲ್ಲ ಆದ್ರೆ ಈಗ 2 ರೌಂಡ್ ಬಿಟ್ಟು 3ನೇ ರೌಂಡ್ ಪಳೆ ಹಚ್ಚಿದೀವಣ್ಣ. ಜನನೇ ಹೇಳ್ತಾರಣ್ಣ ಅದ್ರ ಸ್ಪೀಡ್ ನೋಡಿ ಹೋರಿ ಹಂಗಂತ. ಅಣ್ಣ ಇವತ್ತು 2 ರೌಂಡ್ ಪಾಸ್ ಆಗಿದೆ ಅಂತ ಹೇಳ್ತೀರಾ, 3ನೇ ರೌಂಡ್ ಪಾಳೆ ಹಚ್ಚಿರಾ? ಒಂದ್ ವೇಳೆ ನಿಮ್ಗೆ ಪಾಳೆ ಸಿಗೋದಾದ್ರೆ ಎಷ್ಟು ರೌಂಡ್ ಬಿಡ್ತೀರಣ್ಣ ನಿಮ್ ಹೋರಿನ? ಅಣ್ಣ ಪಾಳೆ ಸಿಕ್ಕ್ರ 10 ರೌಂಡ್ ಸಿಕ್ಕರು ಬಿಡ್ತಾವಣ್ಣ. ಹೋರಿ ಮುಕ್ಳಾಗ ದಮ್ ಐತೆ, ಅದು ದಾಡ್ತೈತಿ. ಅಂದ್ರೆ ನಿಮ್ಗೆ ಹೋರಿ ಮೇಲೆ ನಂಬಿಕೆ ಇದೆ? ನಂಬಿಕೆ ಅಲ್ಲ, ಅಪಾರ ನಂಬಿಕೆ ಇದೆ ಅಣ್ಣ. ಅಂದ್ರೆ ಬೇರೆ ತರ 1 ರೌಂಡ್ 2 ರೌಂಡ್ ಬಿಟ್ಟು ಬೇರೆ ಕಡೆ ಹೆದರ್ ಕಟ್ಟಾಕ ಸೀನ ಇಲ್ಲ ಅಣ್ಣ. 10 ರೌಂಡ್ ಆದ್ರೆ ಹೋರಿ ಬಿಟ್ಟು ತೋರಿಸ್ತೀರಾ? ಇವತ್ತು ಏನ್ ಕೊಡ್ಬೋದು ಅನ್ಕೊಂಡಿರ? ಏನ್ ಕೊಟ್ರೆ ಖುಷಿ ಅಣ್ಣ ನಿಮ್ಗೆ? ಬಹುಮಾನಕ್ಕಾಗಿ ಹಬ್ಬ ಮಾಡಲ್ಲ ಅಣ್ಣ. ಬಸವಣ್ಣ 1 ರೌಂಡ್ ಹೊರಗ್ ಬಂದ್ರ ನಮ್ಗ ದೊಡ್ಡ ಖುಷಿ ಅಣ್ಣ. ಹಬ್ಬದ ಮೇಲೆಗಿಂತ ಹೋರಿ ಮೇಲೆ ಅಭಿಮಾನ ಇದೆ ಅಂತ ಹೇಳ್ತಿದ್ರ ಅಣ್ಣ. ಆಮೇಲೆ ಬುಕ್ಕಿಂಗ್ ಬಗ್ಗೆ ನಿಮ್ಮ ಅನ್ಸಿಕೆ ಅಣ್ಣ? ಅಣ್ಣ ಬುಕ್ಕಿಂಗ್ ಮಾಡ್ತಾರಲ್ಲ ಇವಾಗ ಬಹುಮಾನಕ್ಕೋಸ್ಕರ, ಅದ್ರ ಬಗ್ಗೆ ನಿಮ್ಮ ಮಾಡಾರ ಬಸವಣ್ಣನ ನೋಡ್ಕೊಂತಾನಣ್ಣ. ಅವ್ರನ್ನ ಒಂದ್ ಬಸವಣ್ಣನ ಎಷ್ಟ್ ರೊಕ್ಕ ಕೊಡ್ತಂದು ಮೇಸಿ ಒಂದ್ ಹಬ್ಬಕ್ ಹಾಕದಾಗ ಬಸವಣ್ಣನ್ ಬಿಟ್ಟು ರೊಕ್ಕ ನೋಡಿ ಕಮಿಟರ್ ಪ್ರೈಸ್ ಕೊಡ್ತಾರ ಅಂದ್ರ ಆ ಬಸವಣ್ಣನ ನೋಡ್ಕೊಂತಾನಣ್ಣ ಅವ್ರು. ಪಾಪ ಪುಣ್ಯ ನಾವು ಮಾತಾಡೋದಷ್ಟು ಆಗಿದೆ, ದೇವ್ರು ಕೂಡ ನೋಡ್ತಿಲ್ಲ. ಈ ಬುಕ್ಕಿಂಗ್ ನಿಲ್ಸ್ಬೇಕಂದ್ರೆ ಅಣ್ಣ ಆದಷ್ಟು ಹೋರಿ ಓನರ್ಗಳು ಬುಕ್ಕಿಂಗ್ ನ ಅವರೇ ನಿಲ್ಸಿದ್ರೆ ಕಮಿಟರ್ ಅಷ್ಟೇ ತಪ್ಪು ಅಂತ ಹೇಳಲ್ಲ ನಾವು, ಹೋರಿ ಓನರ್ಗಳದ್ದು ತಪ್ಪು. ಯಾಕಂದ್ರೆ ಅವ್ರು ರೊಕ್ಕ ಕೊಡ್ತಾವ ಅಂದ್ಮೇಲೆ ಕಮಿಟರ್ ಕೇಳಿರ್ತಾರ, ಕಮಿಟರ್ ಕೇಳಿದ್ಮೇಲೆ ಇವ್ರು ರೊಕ್ಕ ಕೊಟ್ಟಿರ್ತಾರ. ಇಬ್ರದ್ದು ತಪ್ಪು. ಇಬ್ರು ನಿಲ್ಲಿಸಿ ಒಂದ್ ಬಸವಣ್ಣನ ಹಬ್ಬ ನೋಡಿ ಪ್ರೈಸ್ ಕೊಟ್ರೆ ಕಮಿಟರ್ಗೂ ಚಲೋ ಅಣ್ಣ, ಹೋರಿ ಓನರ್ಗಳಿಗೂ ಚಲೋ. ಪುಣ್ಯಾತ್ಮ ಬುಕ್ಕಿಂಗ್ ಅಂತ ಆಫರ್ ಬಂದ್ರೆ ನೀವೇನ್ ಮಾಡ್ತೀರಣ್ಣ? ಅಣ್ಣ ಒಪ್ಪಲ್ಲ ಅಣ್ಣ. ನಾವು ಆ ಬಸವಣ್ಣನ ನೋಡಿ ಅವ್ರು ಒಂದು ಖುಷಿಗೆ ಒಂದ್ ಟೇಬಲ್ ಕೊಟ್ರೆ ಇಸ್ಕೊಂಡಪ್ಪ. ಬಹುಮಾನಕ್ಕಾಗಿ ಯಾವತ್ತ ಹಬ್ಬ ಮಾಡಲ್ಲಣ್ಣ, ಈಗೂ ಮಾಡಲ್ಲಣ್ಣ, ಮುಂದೂ ಮಾಡಲ್ಲಣ್ಣ. ಇದಾಗಿತ್ತು ಡ್ರ್ಯಾಗನ್ ಹೋರಿ ಮಾಲೀಕರ ಮಾತುಗಳು. ಇನ್ನಾದರೂ ಹಬ್ಬನ ಉಳಿಸಿ ಬೆಳೆಸಕ್ಕೋಸ್ಕರ ಮಾಡಿ ಗಳಿಸಕ್ಕೋಸ್ಕರ ಮಾಡಬೇಡಿ ಅಂತ ಹೇಳ್ತಾ, ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೆ ಮತ್ತೆ ಆ ಹೋರಿ ಸಂದೇಶ ಮಾಡಬೇಕಂತ ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಬಾಯ್.